ಲಕ್ಷ್ಮಕ್ಕ ಅವರೇ, ಕೋರ್ಟಲ್ಲೆಲ್ಲ ನಿರ್ಧಾರ ಆಗಿದೆ. ಇವ್ರಿಗೆ ದೀಪು ಮತ್ತು ಸಂತಪ್ಪನವ್ರಿಗೆ 7 ಎಕರೆ ಜಮೀನು ಬರುತ್ತೆ. ಇವ್ರಿಗೆ 4 ಎಕರೆ ಅಂತ ಹೇಳಿ ಕೋರ್ಟಲ್ಲೆಲ್ಲ ನಿರ್ಧಾರ ಆಗಿದೆ. ಇವಾಗ ಇವ್ರನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೈನ್ ಹಾಕ್ತೀರಾ? ನಿಮ್ಮದು ಆಸ್ತಿ ಭಾಗ ಆಯಿತು, ಸೈನ್ ಹಾಕ್ಬಿಡಿ. ಕೇಸ್ ವಾಪಸ್ ತೊಗೊಂಡು ಇವ್ರನ್ನ ಬಿಡಿಸ್ಕೊಂಡು ಹೋಗ್ಬಿಡ್ಲಿ. ಅಲ್ಲ ಸರ್, ಇದು ನ್ಯಾಯ ಸರಿ ಇಲ್ಲ. ಅಣ್ಣ ತಮ್ಮಗಳು ಅಂದಮೇಲೆ ಸಂಭಾಗ ಆಗಬೇಕು. ಅವ್ರಿಗೆ 7 ಎಕರೆ ಮಾಡಿ ನಮಗೆ 4 ಎಕರೆ ಮಾಡಿದರೆ ಹೆಂಗೆ ಸರ್? ಹಿಂಗೆ ಮಾಡಿದ್ರೆ ಸರಿ ಇರಲ್ಲ ಸರ್. ಅದು ಹಿಂಗೆ ನ್ಯಾಯದ ಪ್ರಕಾರ ಇದು ನ್ಯಾಯ ಸರಿ ಇಲ್ಲ. ಇಲ್ಲ ನೋಡ್ರಿ, ನೀವು ಇಷ್ಟು ದಿವಸ ಆಗಿದೆ ಅವ್ರಿಗೆ ಭಾಗ ಕೊಟ್ಟಿಲ್ಲ. ತೋಟದ ದುಡ್ಡೆಲ್ಲ ತೊಗೊಂಡಿದ್ರು, ಅದರಲ್ಲಿ ಬೆಳೆ ಬೆಳೆದಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ. ಭಾಗ ಕೊಟ್ಟಿಲ್ಲ ಅಂತ ಅವ್ರು ಹೊಲ ಮಾಡಿಲ್ಲ. ಅವ್ರ ಅಪ್ಪನ ಆಸ್ತಿಲಿ ನೀವೆಲ್ಲನ ಇಷ್ಟು ದಿನ ದುಡ್ಕೊಂಡಿದ್ದೀರ. ನೀವು ಇವರು ಚೇರ್ಮನ್ ಸಣ್ಣಪ್ಪ ಅವರು ದುಡ್ಕೊಂಡಿದ್ದಾರೆ. ತೋಟದ ದುಡ್ಡು 1 ರೂಪಾಯಿ ಕೊಟ್ಟಿಲ್ಲ. ತೋಟ ದುಡ್ಡು ಎಲ್ಲನ ಅವರೇ ಇಟ್ಕೊಬಿಟ್ಟಿದ್ದಾರೆ. ಅವರು ಆ ರೀತಿ ಅವ್ರು ಕಂಪ್ಲೇಂಟ್ ಮಾಡಿದ್ದು. ಇಷ್ಟು ವರ್ಷ ಆದರೂ ನಾವು ಅದರಲ್ಲಿ ಏನು ಬೆಳೆ ಬೆಳೆದಿಲ್ಲ, ಏನೋ 1 ರೂಪಾಯಿ ನಾವು ಹೊಲದ ಆದಾಯ ನೋಡಿಲ್ಲ ಅಂತ. ಮತ್ತು ಅವರು ಯಾವ ವಯಸ್ಸಾಗಿದೆ, ಎಷ್ಟು ವಯಸ್ಸಾಗಿದೆ ಅವ್ರದ್ದು, ಇನ್ನೂ ಭಾಗ ತಗೊಂಡಿಲ್ಲ ಅಂತಂದರೆ ಇಷ್ಟು ವಯಸ್ಸಾಗಿದೆ. ಅದಕ್ಕೋಸ್ಕರನ ಅವ್ರ ಮೇಲೆ ಈ ರೀತಿ ಕಂಪ್ಲೇಂಟು ಅವ್ರು ಕೊಟ್ಟಿರೋದ್ರಿಂದನ ಇವಾಗ ಕೋರ್ಟಲ್ಲಿ ಇಷ್ಟು ವರ್ಷ ಕೊಟ್ಟಿಲ್ಲ ಅವ್ರಿಗೆ ಭಾಗನ, ಅವ್ರಿಗೇನು ಸಿಕ್ಕಿಲ್ಲ, ಪಿತ್ರಾರ್ಜಿತ ಆಸ್ತಿಲ್ಲ, ಅವ್ರೇನೂ ಬೆಳೆ ಬೆಳೆಯೋಕ್ಕಾಗಿಲ್ಲ ಇಷ್ಟು ದಿನ ಭಾಗ ಕೊಡ್ದಿಲ್ಲದಕ್ಕೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಕೋರ್ಟ್ ಈ ರೀತಿ ನಿರ್ಧಾರ ಮಾಡೈತೆ. ಅಷ್ಟೇ, ಇನ್ನೇನಿಲ್ಲ. ಇನ್ನು ಅವರು ಸೈನ್ ಹಾಕ್ಬಿಟ್ರೆ ಚೇರ್ಮನ್ ಸಣ್ಣಪ್ಪವ್ರನ್ನ ನೀವು ಬಿಡಿಸ್ಕೊಂಡು ಹೋಗ್ತಾ ಇರ್ಬೋದು. ಈಗ ಕೋರ್ಟ್ನಾಗ ನಿರ್ಧಾರ ಏನೋ ಆಗೋದೇನೋ ಆಯಿತು. ಇವಾಗ ಬೋರು ಅದೆಲ್ಲನ ಅದೇ ಕರೆಕ್ಟಾಗಿ ಹೇಳ್ರಿ ಸರ್, ಅದು ನಮ್ಗೆ ಅರ್ಥವಾಗಲಿಲ್ಲ ಅಲ್ಲಿ ಹೇಳಿದ್ದು. ಇವಾಗ ಬೋರ್ ಏನೈತೆ, 2 ಬೋರ್ ಇದ್ದಾವೆ. ಒಂದು ಬೋರು ಇವರಿಗೆ, ಅವ್ರ ಜಮೀನಲ್ಲಿ ಏನು ಬರುತ್ತೆ ಅವ್ರಿಗೆ, ಇವ್ರಿಗೆ ಎಲ್ಲ ಸಹ ಚೆನ್ನಾಗಿ ನೀರು ಬರೋ ಅಂಥ ಬೋರೇನೆ ಅವ್ರಿಗೆ ಬಿಟ್ಬಿಟ್ರೆ ನಮಗೆ ತೋಟದಾಗೆ ನಾವು ಅಪ್ಪಯ್ಯ ಮಾಡಿರೋ ಅಂಥ ಅಡಿಕೆ ತೋಟ ಅವೆಲ್ಲನ ಅಡಿಕೆ ತೋಟದಾಗೆ ಅವ್ರಿಗೂ ಭಾಗ ಕೊಟ್ಟರೆ ಅದು ಹೆಂಗೆ ಸರಿ ಹೋಗುತ್ತೆ ನೋಡ್ರಿ, ಇವಾಗ ನೀವು ಮಾಡಿರೋದಂತ ನೀವು ಹೇಳ್ಬೋದು, ಆದರೆ ನಾವು ಮಾಡಿದ್ವಿ ಕೆಲಸನ ಅಂತ ಅವ್ರು ಹೇಳ್ತಾವ್ರೆ. ಯಾಕಂದರೆ ನೀವು ಮಾಡಿದ್ದು ತಪ್ಪು. ನೀವು ಭಾಗ ತಗೊಂಡು ಆಮೇಲೆ ಮಾಡಬೇಕಾಗಿತ್ತು. ಇವಾಗ ನೀವು ಜೊತೆಗಿದ್ದಂಗೆ ಮಾಡಿಬಿಟ್ಟು ಇವಾಗ ನಾವು ಮಾಡಿದ್ದು ಅಂತ ಹೇಳಿದ್ರೆ ಕೇಳೋದಿಲ್ಲ. ನಿಮ್ದೇನಿದೆ ನೀವು ಹೆಸ್ರಿ ಮಾಡಿಸ್ಕೊಂಡು ನೀವು ಭಾಗ ತಗೊಂಡು ಮಾಡ್ಕೊಂಡಿದ್ರೆ ಅದು ಏನೋ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಅಲ್ಲ ಸರ್, ಇವಾಗ ಭಾಗ ಏನೋ ಕೊಡ್ತಾರೆ, ಆಮೇಲೆ ಸೇಡಿಗೆ ಏನಾರ ಮಾಡಿದರೆ ನಾನೇನಿಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಇವಾಗ ಭಾಗ ತಗೊಂಡವ್ರೆ ಅನ್ನೋ ಒಂದು ಸೇಡಿಗೆ ಹೊಲ್ತಾಗ ಏನೋ ಬೆಳೆ ಬೆಳ್ಕೊಂಡು ತಿಮ್ಮಕ್ಕೆ ಬಿಡಲ್ಲ ಸರ್. ಏನಾದರೂ ಒಂದು ಕೇಣಿ ಕಿತಾಪತಿ ಮಾಡ್ತಾರೆ, ತೋಟ ಎಲ್ಲ ಹಾಳು ಮಾಡೋಕ್ಕೆ ನೋಡ್ತಾರೆ, ಬೇಕಾರೆ ಅಂತಾರೆ ಇವರು ನಾವು ಮಾಡಿದ್ದೀವಿ ಅಂತ. ಏನಾನ ತೊಂದರೆ ಆದರೆ ಇದಕ್ಕೆ ಇವರೇನೆ ಹೊಣೆ. ಅದಕ್ಕಂತ ಹೇಳಿ ಎಲ್ಲ ಬರೆಸ್ಕೊಂಡು ಅವ್ರ ಹತ್ರ ಸೈನ್ ಹಾಕ್ರಿ ಸರ್, ನಾವು ಆಮೇಲೆ ಬೇಕಾದರೆ ವಾಪಸ್ ತಗೊಂಡು ಸೈನ್ ಹಾಕ್ತೀವಿ. ಅದನ್ನೆಲ್ಲ ನಾವು ಬರೀಬೇಕು. ಅವರು ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಹೊಲದಲ್ಲಿ ನಾವೇ ಹೊಣೆ ಅದಕ್ಕೆ ಅಂತ ಹೇಳಿ. ಯಾರು ಅಂತಾರೆ ಮಾಡಾರ, ಇನ್ಯಾರೂ ಇಲ್ಲ ಸರ್. ಅದು ಹೆಂಗೆ ನಾವು ಹಾಕ್ತೀವಿ? ಯಾರಾದರೂ ಬೇರೆಯವ್ರು ಮಾಡ್ತಾರಪ್ಪ, ಯಾರಾದರೂ ಬೇರೆಯವ್ರು ಉಟ್ಕೊಂಬ್ತಾರೆ. ಅವ್ರಿಗೂ ಆಗದಿಲ್ಲದೆ ಇರೋ ಅಂಥವ್ರು ಯಾರಾದರೂ ಇದ್ದೇ ಇರ್ತಾರೆ ಶತ್ರುಗಳು. ಅವ್ರು ಮಾಡಿದ್ರೆ ನಾವು ಎಲ್ಲದಕ್ಕೂ ಹೊಣೆ ಆಗೋಕ್ಕಾಗುತ್ತಾ ಸರ್? ಯಾರು ಮಾಡಲ್ಲ. ನೀವು ಬಿಟ್ಟರೆ ಇವಾಗ ಇಂಥ ಕೆಲಸಗಳು ಯಾರು ಮಾಡಲ್ಲ. ಅವ್ರಿಗೇನೋ ತೊಂದರೆ ಹಾಕ್ಕೊಡ್ದು ಮತ್ತೆ ಅವ್ರ ಮೇಲೆ ಗಲಾಟೆ ಮಾಡಿಕೊಡ್ದು ಅಂತೇಳಿ ಎಲ್ಲನ ಬರ್ಕೊಡಕ್ಕೆ ಹೇಳಿ ಸರ್. ಮಾಡೋದಿಲ್ಲ ತಿರ್ಗಾ ಅಂತೇಳಿ. ಅಲ್ಲ ಸರ್, ಅವ್ರ ಪಾಪ ಸಂತಾಪ್ನೂ ದೀಪ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಸರ್. ಅವ್ನು ನೋಡ್ರಿ ಸರ್, ಅವ್ನು ನೋಡಿದ್ರೆ ಹಿಂಗೆ ಇದ್ದಾನೆ. ಏನೋ ಒಂದು ಮಾಡೋಣ ಅಂತ ಅವರಿದ್ದರೆ ಅವ್ರಿಗೆ ವಿರುದ್ಧವಾಗಿ ಬರೀ ಈ ರೀತಿ ಮಾಡ್ತಾರಲ್ಲ. ಅಲ್ಲ, ಎಷ್ಟು ಇರಬೇಡ ನೋಡ್ರಿ ಸರ್, ಅವ್ರೇನು ಮಾಡಿ ಮುಂದುವರಿಯಂಗಿಲ್ಲ. ಇವಾಗ ಸರ್ ಇವರು ಯಾರೇ ಆಗಲಿ ಕೊಟ್ಟಿದ್ದೇ ಇರಲ್ಲ, ಇವ್ರಿಗೆ ನೋಡಿ ಜಾಸ್ತಿ ಹೋಗ್ಬಿಡ್ತಲ್ಲ ಅನ್ನೋ ಒಂದು ದ್ವೇಷ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಇವ್ರಿಗೆ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಸರ್. ಮತ್ತು ಅವ್ರಿಗೇನು ತೊಂದರೆ ಹಾಕ್ಕೊಡ್ದು ನೋಡಿ. ಅವ್ರೇನಾದರೂ ಬೆಳೆ ಬೆಳೀಲಿ, ಅದಕ್ಕೇನಾದರೂ ಬೇರೆ ಏನಾದ್ರೂ ತೊಂದರೆಗಳಾದರೆ ನೀವೇ ಮಾಡಿದ್ದೀರಾ ಅನ್ನೋದೇನಾದರೂ ನಮಗೆ ಗೊತ್ತಾದರೆ ಸುಮ್ಮನೆ ಇರೋದಿಲ್ಲ, ಮತ್ತು ತುಂಬ ಅನುಭವಿಸ್ಬೇಕಾಗುತ್ತೆ. ಸರಿನಾ? ಗೊತ್ತಾಗೇ ಆಗುತ್ತೆ. ನೀವು ಮಾಡಲಿಲ್ಲ ಅಂತಂದ್ರೂ ಸರಿ ಆಯಿತು, ನೀವು ಮಾಡಿಲ್ಲ ಅಂತಂದ್ರೂ ಬೇರೆಯವ್ರು ಮಾಡಿದಾರ, ಬೇರೆಯವ್ರಿಗೆ ಶಿಕ್ಷೆ ಆಗುತ್ತೆ. ನೀವು ಮಾಡಿದ್ದೀರಾ ಅಂತ ಮಾತ್ರ ಗೊತ್ತಾದರೆ ಅದ್ರ ಕಥೆನೇ ಬೇರೆ ನೋಡಿ, ಹೇಳಿರ್ತೀನಿ. ಪಾಪ ಬಿಡಪ್ಪ ಹೋದ್ರು ಹೋಗ್ಲಿ, ನಮ್ಗೆ ಯಾವ ಆಸ್ತಿನೂ ಬೇಡ, ಅಂಥದ್ದು ಬೇಡ, ಸುಮ್ಕಿರಪ್ಪ. ಹೋದ್ರು ಹೋಗ್ಲಿ, ಸುಮ್ಕಿರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾತು, ಹೋಗೋದು ಹೋತು, ಏನು ಮಾಡೋದತ್ತೆ. ಸುಮ್ಕಿರಪ್ಪ, ಯಾವ ಆಸ್ತಿನೂ ಬೇಡ ನಮಗೆ. ಇವಾಗ ಸದ್ಯಕ್ಕೆ ನಾನು ಇಲ್ಲಿಂದ ಕರ್ಕೊಂಡು ಹೋಗಪ್ಪ ಪಾಪ. ಅಷ್ಟೇ. ಈಗ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತಗೊಂಡವ್ರಲ್ಲ ಎಂಬ ಒಂದು ವೇಷಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂಥ ಜನಗಳು ಇರ್ತಾರೆ. ಅದಕ್ಕಾಗಿ ಏನಾದರೂ ತೊಂದರೆ ಆಯಿತು ಅಂತಂದರೆ ನೋಡ್ರಿ, ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ, ಕಂಪ್ಲೇಂಟ್ ಮಾಡ್ತೀವಿ. ಮುಂದೆ ಅದೇನೋ ಯಾರು ಮಾಡ್ತಾರೋ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗೇ ಆಗುತ್ತೆ. ಇವರೇ ಅಂತಲ್ಲ, ಬೇರೆ ಯಾರು ಮಾಡಿರೂ ಹಾಗೆ ಆಗುತ್ತೆ. ಅವ್ರ ಮೇಲೆ ಹೇಳ್ಕೊಟ್ಟಾದ್ರೂ ಮಾಡಿಸಿದ್ರೆ ಅವಾಗ ಏನು ಮಾಡಲಿ, ಬೇರೆಯವ್ರಿಗೆ ಹೇಳ್ಕೊಟ್ಟು.
ಅದೇ ಮತ್ತು ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಸಹ ಇವರು. ಸ್ವಂತ ಮಗ ಸೊಸೆನೇ ಸೇರಲ್ಲ ಅಂದ್ರೆ ನಮ್ಮನ್ನು ಸೇರ್ತಾರೆ ಇವರು. ಸ್ವಂತ ಮಗ ಸೊಸೆ ಕಂಡ್ರೆ ಆಗಲ್ಲ ಇವ್ರಿಗೆ. ಇವರು ಒಳ್ಳೆಯವರಲ್ಲ ಸಹ. ಸ್ವಂತ ಮಗ ಸೊಸೆ ಮೇಲೇ ಜಗಳ ಮಾಡ್ತಾರೆ. ಸರಿ ಆಯಿತು, ಎಲ್ಲ ನಿರ್ಧಾರ ಆಗಿದೆ. ನಿಮಗೇನೇನು ಅದು ಫಾರ್ಮ್ ಡಾಕ್ಯುಮೆಂಟ್ ಬರುತ್ತೆ. ಡಾಕ್ಯುಮೆಂಟ್ ಬಂದಾಗ ನಾನು ನಿಮಗೆ ತಲುಪಿಸ್ತೀನಿ. ಇವ್ರದ್ದು ಇವ್ರಿಗೆ ಬರುತ್ತೆ, ನಿಮಗೆ ಬರುತ್ತೆ. ಮತ್ತು ಅದೊಂದು ದಿನ ಬಂದುಬಿಟ್ಟು ಅದನ್ನೆಲ್ಲ ಹೊಲ ಎಲ್ಲ ಅಳತೆ ಮಾಡಿಸ್ತಾರೆ. ಒಂದು ಅರ್ಜಿ ಕೊಟ್ಬಿಡಿ, ಅದನ್ನೆಲ್ಲ ಅಳತೆ ಮಾಡಿಸ್ಬಿಟ್ಟು ನಿಮ್ದು ಎಲ್ಲಿಗೆ ಅವ್ರದ್ದು ಎಲ್ಲಿಗೆ ಅಂತೇಳಿ ನೀವು ಸ್ವಲ್ಪ ಅಳತೆ ಮಾಡಿಸ್ಬಿಟ್ಟು ಏನಾದ್ರೂ ನೀವು ಏನಾದರೂ ಸೇಫ್ಟಿಗೆ ನಿಮ್ಮ ಜಾಗಕ್ಕೆ ನೀವು ಏನಾದರೂ ಮಾಡ್ಕೊಳ್ಳೋದ, ಇಲ್ಲಾಂದರೆ ಏನಾದರೂ ಶಿಸ್ತಿಗೆ ಇಷ್ಟಕ್ಕಂಥ ಬದುಗಳು ಮತ್ತು ಗೂಟ ಎಲ್ಲ ನಿಲ್ಲಿಸ್ತಾರಲ್ಲ, ಆ ರೀತಿ ಏನಾದರೂ ಮಾಡ್ಕೊಳ್ಳೋದ, ಏನಾದರೂ ಮಾಡ್ಕೊಬಿಡಿ ನಿಮಗೆ. ಸರಿನಾ? ಸರಿ ಆಯಿತು ಸರ್. ಮಾಡ್ಕೊಂತಾರೆ. ಇವಾಗ ಅದನ್ನೆಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನೆಲ್ಲ ಇವ್ರು ಒಂದು ಪಟ ಅಳತೆ ಮಾಡಿಸಿ ಎಲ್ಲ ಕಲ್ಗಿಲ್ಲ ಹಾಕ್ಯಂಬೋದೆ, ಇಲ್ಲಾಂದ್ರೆ ಊಟ ಪಟ ನಿಲ್ಲಿಸ್ತಾರೆ. ಏನೋ ಒಂದು ಮಾಡ್ತಾರೆ. ನಾವು ಮಕ್ಕಳಿದ್ವಿ ಸಹ ಈ ರೀತಿ ಮಾಡಬಾರ್ದು. ಯಾರೇ ಆಗಲಿ. ಬಿಡು ಪಾಪ ಸುಮ್ಕಿರು. ಹೋದ್ರು ಹೋಗಿ ಸುಮ್ಕಿರಪ್ಪ ಪಾಪ, ಸುಮ್ಮನಿರು. ಇಲ್ಲಿ ನೋಡಿ, ನೀವು ಪದೇ ಪದೇ ಅದನ್ನೇ ಮಾತಾಡಬೇಡಿ. ಇವಾಗ ಕೇಸ್ ವಾಪಸ್ ತಗೋಬೇಕೋ ಬೇಡವ ಹೇಳ್ರಿ. ಅವರು ನೀವು ಇಷ್ಟೊಂದೆಲ್ಲ ಸುಮ್ಮನೆ ಮಾತಾಡ್ತಿದ್ರೆ ಅವ್ರು ಕೇಸ್ ವಾಪಸ್ ತಗೊಳ್ಳಲ್ಲ, ಮತ್ತೆ ಒಳಗೆ ಹಾಕ್ತಾರೆ ಅಷ್ಟೇ ಇವ್ರಿಗೆ. ನೀವು ಮಾಡಿರೋದು ತಪ್ಪು. ನಿಮ್ಮಪ್ಪ ಇಷ್ಟು ದಿವಸ ಇಷ್ಟು ವಯಸ್ಸು ಹೋದ್ರೂ ಮತ್ತೆ ಅವ್ರಿಗೆ ಕೊಟ್ಟಿಲ್ಲ ಭಾಗನ ಅಂತ ಅಂದರೆ ಹೇಳ್ರಿ, ಇದನ್ನೇನು ಅಂತಾರೆ ಅಂತ. ಅವರು ಇಷ್ಟು ವರ್ಷ ಆದರೂ ನಮಗೆ ಕೊಟ್ಟಿಲ್ಲ. ನೋಡೋದು ನಮ್ಮ ಹೊಲದಲ್ಲಿ ಅವರೇ ಎಲ್ಲ ಬೆಳೆ ಬೆಳ್ಕೊಂಡು ತಿಂದಿದ್ದಾರೆ, ನಾವೇನೂ ತಿಂದಿಲ್ಲ. ನಾವು ತೋಟದ ದುಡ್ಡು 1 ರೂಪಾಯಿ ನೋಡಿಲ್ಲ ಅಂತೇಳಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಇಷ್ಟು ದಿವಸ ಎಲ್ಲ ನೀವು ಬೆಳ್ಕೊಂಡಿದ್ದೀರಾ, ಇಷ್ಟು ದಿವಸ ಎಲ್ಲ ತೋಟದ ದುಡ್ಡು ತೊಗೊಂಡಿದ್ದೀರಾ ಅಂತಂದರೆ ಅದಕ್ಕೆಲ್ಲ ಇವಾಗ ನಿಮಗೆ ಹಾಕಿರೋ ಅಂತಹ ಇದು ಫೈನ್ ಅಂದ್ಕೊಳ್ಳಿ. ಇದಿವಾಗ ನೀವು ಏನಾದ್ರೂ ಅವ್ರಿಗೆ ಭಾಗ ಅನ್ನೋದು ಕೊಟ್ಟಿದ್ರೆ 5.5 ಎಕರೆ ಭಾಗ ಆಗೋದು 11 ಎಕರೆಯಲ್ಲಿ. ಇವಾಗ ಮಾಡಿರೋ ತಪ್ಪಿಗೆ ಈ ರೀತಿ ನಿಮಗೆ ಶಿಕ್ಷೆ ಆಗ್ತಾಯಿದೆ. ಕೋರ್ಟ್ ಈ ರೀತಿ ಶಿಕ್ಷೆ ಕೊಟ್ಟಿದೆ ನಿಮಗೆ, ಅವ್ರು ಮಾಡಿರೋ ತಪ್ಪು ಅಂತೇಳಿ. ನಾವು ಎಲ್ಲ ಕಡೆಯಿಂದ ಎಲ್ಲ ವಿಚಾರಣೆ ಮಾಡಿ ಎಲ್ಲ ಇದು ಮಾಡಿ ಅವರೆಲ್ಲ ಡಿಸಿಷನ್ ತಗೊಂಡಿದ್ದಾರೆ. ಯಾಕಂದರೆ ಅವ್ರು ಮಾಡಿರೋ ತಪ್ಪೇನೆ. ಅವ್ರಿಗೆ ಎಷ್ಟು ವಯಸ್ಸು ಹೋಗಿದೆ? ಅವ್ರಿಗೆ ಎಷ್ಟು ವಯಸ್ಸು ಇವಾಗ? ಇಷ್ಟು ವಯಸ್ಸು ಆದ್ರೂ ಅವ್ರಿಗೆ ಅವ್ರ ಅಪ್ಪನ ಆಸ್ತಿ ಅವ್ರಿಗೆ ಕೊಟ್ಟಿಲ್ಲ. ಮಗ ಬಂದು ಮಗನ ಮದುವೆ ಆದ್ರೂ ಅವ್ರಿಗೆ ಆಸ್ತಿ ಕೊಟ್ಟಿಲ್ಲ ಅಂತಂದರೆ ಎಷ್ಟು ವರ್ಷದಿಂದ ಇವ್ರನ್ನ ಹಿಂಗೆ ಇವರು ಏನ್ಸಿದ್ದಾರೆ, ಗೋಳೈಕೊಂಡಿದ್ದಾರೆ ನೋಡಿ. ಇದೆಲ್ಲನ ಅಲ್ಲಿ ಕೋರ್ಟ್ ನಿರ್ಧಾರ ಮಾಡೋದು, ನ್ಯಾಯ ಅನ್ಯಾಯ ಎಲ್ಲನ. ಏನು ಮಾಡೋಕ್ಕಾಗತ್ತೆ, ವಾಪಸ್ ತಗೊಂಬ್ಲೇಳು. ಅಲ್ಲ, ಇದೇನೇ ಅಂದರೂ ಅನ್ಯಾಯ ಆಯ್ತು ನಮಗೆ. ನ್ಯಾಯ, ನಮಗೂ ನ್ಯಾಯ ಸಿಗಲಿಲ್ಲ. ಎಲ್ಲ ಅಂದಮೇಲೆ ನಮಗೆ ನ್ಯಾಯ ಸಿಗಬೇಕಲ್ಲ. ಇವಾಗ ಅಣ್ಣ ತಮ್ಮದ್ರು ಆಗಿದ್ರೆ ಕೇಳ್ತಿದ್ವಿ, ಏನು ಅವ್ರ ಸ್ವಂತ ಆಸ್ತಿ ಆಗಿದ್ರೆ ಕೇಳ್ತಿರ್ಲಿಲ್ಲ. ಅಣ್ಣ ತಮ್ಮಳದ ಭಾಗ ಅಂದರೆ ಸರಿ ಸಮನಾಗಿ ಭಾಗ ಆಗ್ಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಬಂದು ಕೇಳಲಿಲ್ವೇನೋ ನಿನಗೆ? ಸಮನಾಗಿ ಭಾಗ ಕೊಡಪ್ಪ, ಸರಿ ಸಮನಾಗಿ ಭಾಗ ಮಾಡೋಣ ಅಂತ ಹೇಳಿದ್ಕೆ ನೀನು ನಿಮ್ಮಪ್ಪ ಏನಂದ್ರಲ್ಲ? ನಿಮ್ಮಪ್ಪ ಏನಂತೆ ಅಂತ ಕೇಳು ಒಂದು ಸ್ವಲ್ಪ ಹೊತ್ತು. ತಿಳ್ಕೊಂಡು ಮಾತಾಡು, ಸುಮ್ಮನೆ ಮಾತಾಡಬೇಡ. ಈಗ ಅಷ್ಟೇ, ಏನಾನ ತೊಂದರೆ ಆಗೋದಾಗಲಿ ಏನಾನ ಆಗೈತೆ ಅಂದರೆ ಅದಕ್ಕೆ ನೀವೇ ಜವಾಬ್ದಾರರು. ಈಗ ಒಂದು ದೀಪ ಸಂತಪ್ಪ ಅಲ್ಲಿ ಸೈನ್ ಹಾಕ್ರಪ್ಪ. ಹೋಗೋಣ, ಎಷ್ಟೊತ್ತು ಮಾತಾಡಿರೋ ಇದೇನೆ ಹೇಳಿದಾರಲ್ಲ, ಇನ್ನೇನು. ಎಲ್ಲ ಭಾಗ ಆದಮೇಲೆ ಇವಾಗ ನಾವು ಸೈನ್ ಹಾಕಿ ಹೋಗ್ತಾ ಇದ್ದೀವಿ. ಇವಾಗ ಅಷ್ಟೇ, ಏನು ತೊಂದರೆ ಆಗಂಗಿಲ್ಲ. ಎಲ್ಲ ಬರ್ಕೊಟ್ಟು ಸೈನ್ ಹಾಕೋಗ್ರಿ. ನೀವು ಸೈನ್ ಹಾಕ್ರಿ, ಅವರು ಸೈನ್ ಹಾಕಿ. ಕೃಷ್ಣಪ್ಪ ಅವರೇ, ಇವ್ರ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಳ್ಳಿ. ಇಲ್ಲ ಕೇಸ್ ವಾಪಸ್ ತೊಗೊಳ್ತಾ ಇದ್ದಾರೆ, ಸೈನ್ ಹಾಕ್ಸ್ಕೊಳ್ಳಿ. ಇವ್ರ ಹತ್ರ ಒಂದು ಫಾರಮ್ ಒಂದು ಬರೆಸ್ಕೊಳ್ಳಿ. ಮತ್ತು ಇವ್ರಿಗೆ ಏನೋ ತೊಂದರೆ ಆಗೋದಿಲ್ಲ. ಏನಾದರೂ ತೊಂದರೆ ಆದರೆ ಅದಕ್ಕೆ ನಾವೇ ಹೊಣೆ. ಮತ್ತು ನಾವು ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ ಇವ್ರಿಗೆ ಅಂತೇಳಿ ಎಲ್ಲ ಬರ್ಸ್ಕೊಂಡು ಸೈನ್ ಹಾಕಿಸ್ಕೊಳ್ಳಿ. ಎಲ್ಲ ತೀರ್ಮಾನ ಆಗಿದ್ದಾಯಿತು. ಕೇಸ್ ವಾಪಸ್ ತಗೊಂಡ್ರು. 7 ಎಕರೆ ಹೊಲ ಬಂತು ಇವ್ರಿಗೆ ಕರೆಕ್ಟಾಗಿ. ಅವ್ರು ಕೊಡ್ದಿಲ್ಲದ್ಕೂ ಇವಾಗ ಎಲ್ಲ ಕೋರ್ಟು, ಪೊಲೀಸ್ ಸ್ಟೇಷನು, ಕೋರ್ಟು ಅಂತೇಳಿ ಎಲ್ಲ ಓಡಾಡಿದ್ದಕ್ಕೆ ನಮಗೆ ಇವ್ರಿಗೆ 7 ಎಕರೆ ಜಮೀನು ಬಂತು. ಹೆಂಗ ದೇವ್ರ ತಾಯಿದಿಂದನ ನ್ಯಾಯ ಸಿಕ್ತತ್ಲಾಗೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.